ಮಿಥಿಲೋ ಪ್ರೊಡಕ್ಷನ್ಸ್ ಪ್ರೆಸೆಂಟಿಂಗ್ ಕ್ಯಾಪ್ಟನ್ ಅಮೆರಿಕಾ ದ ಫಸ್ಟ್ ಅವೆಂಜರ್. ಗೈಸ್, ವಿಡಿಯೋ ಶುರು ಆಗೋಕ್ಕೂ ಮುಂಚೆ ನೀವು ಸ್ವಲ್ಪ ಈ ಕಮೆಂಟ್ ಸೆಕ್ಷನ್ ಸ್ಲೈಡ್ ಮಾಡಿಬಿಟ್ರೆ ನಿಮ್ಗೆ ಹೈಪ್ ಬಟನ್ ಸಿಗ್ಬಿಡುತ್ತೆ. ನೀವು 3 ಸಲ ಹೈಪ್ ಮಾಡಿದ್ರೆ ನಮ್ಗೆ ತುಂಬಾ ಬೆನಿಫಿಟ್ ಆಗುತ್ತೆ. ಸೊ ಬನ್ನಿ ಕಥೆನ ಶುರು ಮಾಡೋಣ. ಸ್ಟಾರ್ಟಿಂಗ್ ಅಲ್ಲಿ ನಮ್ಗೆ ಆರ್ಟಿಕ್ ಅನ್ನೋ ಜಾಗನ ತೋರಿಸ್ತಾರೆ. ಇಲ್ಲಿ ಸುತ್ತಲೂ ಹಿಮ ಆವರಿಸ್ಕೊಂಡಿತ್ತು, ಮತ್ತೆ ಹಾಗೆ ಬೆಟ್ಟದ ಮೇಲೆ ಇದ್ರು ಈ ಸೈಂಟಿಸ್ಟ್ ಗಳೆಲ್ಲ. ಅಂಡ್ ಅವ್ರಿಗೆ ಈ ಪರ್ವತದ ಮೇಲೆ ಒಂದು ಸ್ಪೇಸ್ ಕ್ರಾಫ್ಟ್ ಸಿಕ್ಕಿರುತ್ತೆ. ಮತ್ತೆ ಯಾವಾಗ ಅವರು ಇನ್ವೆಸ್ಟಿಗೇಟ್ ಮಾಡಕ್ಕೆ ಹೋಗ್ತಾರೋ ಒಳಗಡೆ, ಆಗ ಅವ್ರಿಗೆ ಕ್ಯಾಪ್ಟನ್ ಅಮೆರಿಕಾನ ಒಂದು ಶೀಲ್ಡ್ ಕಾಣಿಸುತ್ತೆ. ಮತ್ತೆ ಸೀನ್ ಕಟ್ ಆಗತ್ತೆ. ಅಂಡ್ ಹಾಗೆ ಇಲ್ಲಿ ಕತೆ ತೋರಿಸ್ತಾರೆ ಮಾರ್ಚ್ 1942. ಇಲ್ಲಿ ನಮ್ಗೆ ನಾರ್ವೆಯ ಟಾನ್ಸ್ಬರ್ಗ್ ಅನ್ನೋ ಜಾಗನ ತೋರಿಸ್ತಾರೆ. ಇಲ್ಲಿ ನಮ್ಗೆ ಜೋಹನ್ ಅನ್ನೋ ವ್ಯಕ್ತಿಯನ್ನ ತೋರಿಸ್ತಾರೆ. ಇವನು ಆ ಟೈಮ್ ನಲ್ಲಿ ಜರ್ಮನ್ ಲೀಡರ್ ಇದ್ನಲ್ಲ, ಅಡಾಲ್ಫ್ ಹಿಟ್ಲರ್, ಅವನಿಗೋಸ್ಕರ ವೆಪನ್ಸ್ ಅನ್ನ ತಯಾರು ಮಾಡ್ಕೊಡ್ತಾನೆ. ಮತ್ತೆ ಹಾಗೆ ಅವನು ಹೈಡ್ರಾ ಟೆರರಿಸ್ಟ್ ಅನ್ನೋ ಒಂದು ಆತಂಕವಾದಿ ಗ್ರೂಪ್ ಗೆ ಸೇರಿದ್ದವನಾಗಿರ್ತಾನೆ. ಅವನು ಒಬ್ಬ ಲೀಡರ್ ಆಗಿರ್ತಾನೆ ಅದ್ರದ್ದು. ಅವನು ತನ್ನ ಗ್ರೂಪ್ ಮೆಂಬರ್ಸ್ ನ ಜೊತೆಗೆ ಒಂದು ವಸ್ತುವನ್ನ ಹುಡ್ಕೋಕೆ ಬಂದಿದ್ದ. ಆ ವಸ್ತು ಸಾಮಾನ್ಯ ವಸ್ತು ಏನಲ್ಲ, ಅದ್ರಲ್ಲಿ ತುಂಬಾನೇ ಪವರ್ಸ್ ಇತ್ತಂತೆ. ಅವನಿಗೆ ಆ ವಸ್ತು ಅಂತೂ ಸಿಕ್ಬಿಡುತ್ತೆ. ಆದ್ರೆ ಪ್ರಾಬ್ಲಮ್ ಏನಂದ್ರೆ ಅವನಿಗೆ ಗೊತ್ತಾಗತ್ತೆ ಇದು ಫೇಕ್, ಯಾರೋ ರಿಪ್ಲೇಸ್ ಮಾಡಿದ್ದಾರೆ ಅಂತ. ಮತ್ತೆ ಅವನು ಈ ಚರ್ಚ್ ನ ಫಾದರ್ ಹತ್ರ ಕೇಳ್ತಾನೆ ಇದು ಯಾಕೆ ಫೇಕ್ ಇದೆ ಅಂತ. ಆದ್ರೆ ಅವನು ಹೇಳ್ತಾನೆ ನೀನು ಏನ್ ಹುಡುಕ್ತಾ ಇದೀಯಾ ಅದಕ್ಕೆ ನೀನು ಲಾಯಕ್ಕಿಲ್ಲ, ಮತ್ತೆ ಹಾಗೆ ನಿನ್ನ ಇಂಟೆನ್ಷನ್ಸ್ ಕೂಡ ಸರಿಯಾಗಿಲ್ಲ, ನಿನ್ಗೆ ಅದು ಯಾವತ್ತೂ ಸಿಗಲ್ಲ ಅಂತ ಹೇಳ್ತಾನೆ. ಆದ್ರೆ ಜೋಹಾನಿ ಮುದುಕನ ಮಾತನ್ನ ಕೇಳದೆ ಆಚೆ ಈಚೆ ನೋಡೋಕೆ ಶುರು ಮಾಡ್ತಾನೆ. ಅಂಡ್ ಹಾಗೆ ಅವನಿಗೆ ಅಲ್ಲಿ ಗೋಡೆ ಮೇಲೆ ಒಂದು ಬಟನ್ ಕಾಣಿಸುತ್ತೆ. ಮತ್ತೆ ಅವನು ಆಫ್ ಕೋರ್ಸ್ ಅದನ್ನ ಕ್ಲಿಕ್ ಮಾಡ್ಬಿಡ್ತಾನೆ. ಅಂಡ್ ಹಾಗೆ ಆ ಗೋಡೆಯಿಂದ ಒಂದು ಬಾಕ್ಸ್ ಹೊರಗಡೆ ಬರುತ್ತೆ. ಆ ಬಾಕ್ಸ್ ನ ಅವನು ಓಪನ್ ಮಾಡಿದಾಗ ಅಲ್ಲಿಂದ ನೀಲಿ ಬೆಳಕು ಹೊರಗ್ ಬರುತ್ತೆ. ಅಂಡ್ ಅದ್ರ ಒಳಗೇನೆ ಇದೆ ಟೆಸರಾಕ್ಟ್ ಅಂತ. ಈ ಟೆಸರಾಕ್ಟ್ ಅಂದ್ರೆ ಒಂದು ಸೂಪರ್ ಪವರ್ಫುಲ್ ಎನರ್ಜಿ ಸೋರ್ಸ್ ಆಗಿದೆ ಗಾಯ್ಸ್. ಇದರಿಂದ ನಮ್ಗೆ ಬಹಳಷ್ಟು ಶಕ್ತಿಗಳು ಸಿಗುತ್ತಂತೆ. ಮತ್ತೆ ಅವನು ಇಲ್ಲಿನ ಫಾದರ್ ಅನ್ನ ಶೂಟ್ ಮಾಡಿ ಕೊಂದು ಆ ಟೆಸರಾಕ್ಟ್ ಅನ್ನ ಹಿಡ್ಕೊಂಡು ಓಡೋಗ್ಬಿಡ್ತಾನೆ. ಮತ್ತೆ ಕಥೆ ಇಲ್ಲಿಂದ 1 ವರ್ಷ ಮುಂದಕ್ಕೆ ಹೋಗುತ್ತೆ. ಅಂದ್ರೆ 1943ಕ್ಕೆ ಬರುತ್ತೆ. ಇಲ್ಲಿ ನಾವು ಸ್ಟೀವ್ ರಾಜರ್ಸ್ ಅನ್ನೋ ಹುಡುಗನ ನೋಡ್ತೀವಿ. ಸ್ಟೀವ್ ರಾಜರ್ಸ್ ನ ಗುರಿ ಏನಪ್ಪಾ ಅಂದ್ರೆ ಈ ದೇಶಕ್ಕೆ ಏನಾದ್ರು ಒಳಿತನ್ನ ಮಾಡೋದು, ಮಿಲಿಟರಿಗೆ ಜಾಯಿನ್ ಆಗಿ. ಯಾಕಂದ್ರೆ 1943ರ ಟೈಮ್ ಲೈನ್ ಅಲ್ಲಿ ತುಂಬಾನೇ ಯುದ್ಧಗಳು ನಡೀತಾ ಇತ್ತು, ದೇಶಕ್ಕೆ ತೊಂದರೆ ಬರ್ತಾ ಇತ್ತು. ಆದ್ರೆ ಅವ್ನು ಯಾವಾಗ ಮಿಲಿಟರಿಗೋಸ್ಕರ ಅಪ್ಲೈ ಮಾಡ್ತಿದ್ನೋ ಆಗಂತೂ ಅವನು ರಿಜೆಕ್ಟ್ ಆಗ್ಬಿಡ್ತಿದ್ದ. ಯಾಕಂದ್ರೆ ಅವನಿಗೆ ತುಂಬಾನೇ ಮೆಡಿಕಲ್ ಪ್ರಾಬ್ಲಮ್ಸ್ ಕೂಡ ಇತ್ತು. ಮತ್ತೆ ಹಾಗೆ ಅವನು ಬಾಡಿ ನೋಡಿ ಗೈಸ್, ನೀವೇ ಹೇಳಿ, ಇವನು ಮಿಲಿಟರಿಗೆ ಜಾಯಿನ್ ಆಗಕ್ಕಂತೂ ಆಗಲ್ಲ. ಮತ್ತೆ ಸ್ಟೀವ್ ರಾಜರ್ಸ್ ತುಂಬಾ ಬಾರಿ ಟ್ರೈ ಕೂಡ ಮಾಡಿದ. ಅಂಡ್ ಅವನಿಗೆ ಬೇಜಾರಾಯ್ತು. ಅಂಡ್ ಹಾಗೆ ಅವನು ಮಾರನೇ ದಿನ ಬಗಿಯನ್ನ ಮೀಟ್ ಆಗ್ತಾನೆ. ಈ ಬಗಿ ಆಲ್ರೆಡಿ ಆರ್ಮಿಯಲ್ಲಿ ಇದ್ದ, ಮತ್ತೆ ಅವನ ಫ್ರೆಂಡ್ ಕೂಡ ಆಗಿದ್ದ. ಮತ್ತೆ ಬಗಿ ಅವನನ್ನ ಒಂದು ಸೈನ್ಸ್ ಎಕ್ಸಿಬಿಷನ್ ಗೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಬಹಳಷ್ಟು ಫ್ಯೂಚರ್ ನಲ್ಲಿ ಕ್ರಿಯೇಟ್ ಆಗಬಹುದಾದಂತ ಮಷೀನ್ಸ್ ಅನ್ನ ತೋರಿಸ್ತಾ ಇದ್ರು, ಪ್ರೆಸೆಂಟ್ ಮಾಡ್ತಾ ಇದ್ರು ಜನರಿಗೆ. ಮತ್ತೆ ಇಲ್ಲಿ ನಮ್ಗೆ ಹಾರ್ವರ್ಡ್ ಸ್ಟಾರ್ಕ್ ಅನ್ನ ತೋರಿಸ್ತಾರೆ. ಇವ್ರು ಯಾರು ಅಂತ ಗೊತ್ತಾಯ್ತಾ ಗಾಯ್ಸ್? ನಮ್ಮ ಟೋನಿ ಸ್ಟಾರ್ಕ್, ಐರನ್ ಮ್ಯಾನ್ ಇದಾರಲ್ಲ ಅವ್ರದೇ ತಂದೆ. ಮತ್ತೆ ಗಾಯ್ಸ್, ನಾನು ಐರನ್ ಮ್ಯಾನ್ ಮೂವಿ 1 ಕೂಡ ಎಕ್ಸ್ಪ್ಲೇನ್ ಮಾಡಿದೀನಿ ತುಂಬಾ ತಿಂಗಳುಗಳ ಹಿಂದೆ. ಸೊ ನೀವು ಆ ವಿಡಿಯೋನು ಕೂಡ ನೋಡ್ಕೊಂಡು ಬರಬಹುದು. ಇವರು ತಮ್ಮ ಈ ಫ್ಲೈಯಿಂಗ್ ಕಾರ್ ಅಂದ್ರೆ ಹಾರಾಡೋ ಒಂದು ಕಾರ್ ಅನ್ನ ಪ್ರೆಸೆಂಟ್ ಮಾಡ್ತಾ ಇದ್ರು. ಹಾರ್ವರ್ಡ್ ಸ್ಟಾರ್ಕ್ ಕೂಡ ಒಂದು ಅದ್ಭುತ ವಿಜ್ಞಾನಿ ಆಗಿದ್ದಾರೆ, ತುಂಬಾ ಬುದ್ಧಿವಂತಿಕೆ ಇದೆ ಇವರಲ್ಲಿ. ಮತ್ತೆ ಸ್ಟೀವ್ ರಾಜರ್ಸ್ ಅದನ್ನೇ ನೋಡ್ತಾ ಇದ್ದ. ಅಂಡ್ ಅವನಿಗೆ ಸೈಡ್ ನಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ಕಾಣಿಸುತ್ತೆ ಆರ್ಮಿಗೆ ಜಾಯಿನ್ ಆಗೋಗೋಸ್ಕರ. ಸೊ ಅವನು ಅಲ್ಲಿಗೆ ಹೋಗ್ತಾನೆ. ಮತ್ತೆ ಬಕಿ ಕೂಡ ಹಿಂದ್ಗಡೆ ಬಂದಿರ್ತಾನೆ. ಬಕಿ ಹೇಳ್ತಾನೆ ನೀನು ತುಂಬಾ ಬಾರಿ ಟ್ರೈ ಮಾಡಿದ್ಯಾ ಗೆಳೆಯ, ಇವಾಗ ನೀನು ಬಿಟ್ಬಿಡು, ಸುಮ್ನೆ ಇವೆಲ್ಲ ಟ್ರೈ ಮಾಡಕ್ ಹೋಗ್ಬೇಡ ಅಂತ. ಆದ್ರೆ ಹೇಳ್ತಾನೆ ಅಲ್ಲಿ ದೇಶದ ಯುವಕರು ತನ್ನ ಪ್ರಾಣವನ್ನ, ಸ್ವತಂತ್ರವನ್ನ ಬಿಡ್ತಾ ಇದ್ದಾರೆ ಈ ದೇಶಕ್ಕೆ ಸ್ವತಂತ್ರ ಕೊಡ್ಸೋಕೆ. ಮತ್ತೆ ನಾನು ಕೂಡ ಹೀಗೆ ಏನಾದ್ರೂ ಹೋರಾಡಿ ಸಾಯ್ಬೇಕು, ಮತ್ತೆ ನಾನು ಕೂಡ ಒಂದು ಸೋಲ್ಜರ್ ಆಗ್ಬೇಕು ಅಂತ. ಮತ್ತೆ ನಾವಿಲ್ಲಿ ಒಂದು ಸೈಂಟಿಸ್ಟ್ ನ ನೋಡ್ತೀವಿ. ಇವರ ಹೆಸರು ಅಬ್ರಾಹಿಂ ರೆಸ್ಕಿನ್ ಅಂತ ಆಗಿರುತ್ತೆ. ಮತ್ತೆ ಯಾವಾಗ ಸ್ಟೀವ್ ರಾಜರ್ಸ್ ಭರ್ತಿ ಆಗ್ತಾನೋ ಒಂದು ಮೆಡಿಕಲ್ ಟೆಸ್ಟ್ ಗೋಸ್ಕರ, ಯಾಕಂದ್ರೆ ಮಿಲಿಟರಿಗೆ ಜಾಯಿನ್ ಆಗೋದಿದ್ರೆ ಈ ಟೆಸ್ಟ್ ಗಳನ್ನೆಲ್ಲ ಮಾಡಿಸ್ಕೊಳ್ಬೇಕಾಗತ್ತೆ ಅಂತ ನಿಮ್ಗೆ ಗೊತ್ತು. ಅಲ್ಲಿಗೆ ಒಂದು ನರ್ಸ್ ಬರ್ತಾಳೆ. ಮತ್ತೆ ಹೇಳ್ತಾಳೆ ಸ್ಟೀವ್ ರಾಜರ್ಸ್ ಆಲ್ರೆಡಿ ತುಂಬಾ ಬಾರಿ ಈ ಮಿಲಿಟರಿಗೆ ಜಾಯಿನ್ ಆಗೋಗೋಸ್ಕರ ಟ್ರೈ ಮಾಡಿದ, ಆದ್ರೆ ಅವನು ಪ್ರತಿ ಸಲ ಮೆಡಿಕಲ್ ನಲ್ಲಿ ಫೇಲ್ ಆಗ್ಬಿಡ್ತಿದ್ದ ಅಂತ. ಮತ್ತೆ ಇದನ್ನ ಕೇಳಿ ಡಾಕ್ಟರ್ ಆಚೆ ಹೋಗ್ತಾರೆ. ಅಯ್ಯೋ ನಾನು ಮತ್ತೆ ಫೇಲ್ ಆಗೋದ್ನಲ್ಲ ಅಂತ ಸ್ಟೀವ್ ರಾಜರ್ಸ್ ಅನ್ಕೊಳ್ತಾನೆ. ಆದ್ರೆ ಅದೇ ಟೈಮ್ ನಲ್ಲಿ ಅದೇ ಸೈಂಟಿಸ್ಟ್ ಇದ್ನಲ್ಲ ಅಬ್ರಾಹಿಂ ರೆಸ್ಕಿನ್ ಅಂತ, ಅವರು ಬರ್ತಾರೆ. ಮತ್ತೆ ಸ್ಟೀವ್ ರಾಜರ್ಸ್ ನ ಬಗ್ಗೆ ಅವರೆಲ್ಲ ಕೇಳಿದ್ರು, ಅವನು ಹೇಗೆ ಉತ್ಸಾಹದಿಂದ ಮಾತಾಡ್ತಿದ್ದೆ ಈ ದೇಶಕ್ಕೋಸ್ಕರ ಅಂತ. ಮತ್ತೆ ಅವರು ತನ್ನನ್ನ ಪರಿಚಯಿಸ್ಕೊಳ್ತಾರೆ. ಹೆಲೋ ಸ್ಟೀವ್ ರಾಜರ್ಸ್, ನನ್ನ ಹೆಸರು ರೆಸ್ಕಿನ್ ಅಂತ, ಮತ್ತೆ ನಾನು ಮಿಲಿಟರಿ ಸೈನ್ಸ್ ನಲ್ಲಿ ಕೆಲಸ ಮಾಡ್ತೀನಿ. ಅಂಡ್ ಹಾಗೆ ನೀನು ನಾಜಿ ಜನರನ್ನ ಕೊಲ್ಬೇಕು ಅಂತ ಇದೀಯಾ? ಒಂದ್ ವೇಳೆ ನಿನ್ನ ಕನಸು ಈ ದೇಶಕ್ಕೋಸ್ಕರ ಹೋರಾಡೋದಾಗಿದ್ರೆ ನಾನು ನಿನ್ಗೆ ಸಹಾಯ ಮಾಡ್ತೀನಿ ಅಂತ ಹೇಳ್ತಾರೆ. ಸ್ಟೀವ್ ಹೇಳ್ತಾನೆ ನನ್ಗೆ ಈ ದಾದಾಗಿರಿ ಎಲ್ಲ ಇಷ್ಟ ಆಗಲ್ಲ, ನಾನು ಒಬ್ಬ ಸೋಲ್ಜರ್ ಆಗಿ ದೇಶಕ್ಕಾಗಿ ಹೋರಾಡ್ಬೇಕು, ಮತ್ತೆ ಹಾಗೆ ಸ್ವತಂತ್ರವನ್ನ ಪಡ್ಕೊಳ್ಬೇಕು ಅಥವಾ ಹಾಗೆ ಸಾಯ್ಬೇಕು ಅಂತ. ಮತ್ತೆ ಹಾಗೆ ಸ್ಟೀವ್ ಸ್ವಲ್ಪ ಸುಳ್ಳುಗಳನ್ನು ಕೂಡ ಹೇಳ್ತಾನೆ ತನ್ನ ಬಗ್ಗೆ. ಆದ್ರೆ ಅಬ್ರಾಹಿಂ ಕೇಳ್ತಾರೆ ನೀನು ಒಂದ್ ವೇಳೆ ನಿನ್ನ ಬಗ್ಗೆ ಇರೋ ಎಲ್ಲಾ ಸತ್ಯವನ್ನ ನನ್ಗೆ ಹೇಳಿದ್ರೆ ನಾನ್
ನಿನ್ಗೆ ಸಹಾಯ ಮಾಡಬಹುದು. ಆದ್ರೆ ಅಬ್ರಾಹಿಂ ರೆಸ್ಕಿನ್ ಹೇಳ್ತಾರೆ, ನೀನ್ ನನ್ಗೆ ಎಲ್ಲ ಸತ್ಯನು ಹೇಳ್ಬಿಟ್ರೆ ನಾನ್ ನಿನ್ಗೆ ಸಹಾಯ ಮಾಡಬಹುದು. ಒಂದ್ ವೇಳೆ ನೀನು ಸುಳ್ಳು ಹೇಳ್ತಾ ಇದ್ರೆ ನನ್ಗೇನು ಸಹಾಯ ಮಾಡಕ್ಕೆ ಆಗಲ್ಲ. ಆಕ್ಚುಲಿ ನಾನು ಬ್ರೂಕ್ಲಿನ್ ಇಂದ ಮತ್ತೆ ಹಾಗೆ ನಾನು 5 ಬಾರಿ ಪ್ರಯತ್ನ ಮಾಡಿದೀನಿ ಆರ್ಮಿಗೋಸ್ಕರ ಸೇರೋಕೆ, ಆದ್ರೆ ಪ್ರತಿ ಸಲ ನಾನು ಫೇಲ್ ಆಗ್ಬಿಟ್ಟೆ ಅಂತ ಸ್ಟೀವ್ ಹೇಳ್ತಾನೆ. ಸತ್ಯವನ್ನು ಹೇಳಿದಾನೆ ಈ ಸಲ. ಹೀಗಾಗಿ ಅಬ್ರಾಹಿಂ ರೆಸ್ಕಿನ್ ಒಂದು ಮೆಡಿಕಲ್ ರಿಪೋರ್ಟ್ ನ ಕೊಡ್ತಾನೆ. ಇದು ಸ್ಟೀವ್ ರಾಜರ್ಸ್ ದೇ ಆಗಿತ್ತು ಮತ್ತೆ ಅವನು ಮೆಡಿಕಲ್ ನಲ್ಲಿ ಪಾಸ್ ಆಗಿದ್ದಾನೆ ಅಂತ ಬಂದಿತ್ತು. ಮತ್ತೆ ಇವನು ಇವಾಗ ಸೋಲ್ಜರ್ ಆಗೋಗೋಸ್ಕರ ಟ್ರೈನಿಂಗ್ ನ ಮಾಡಬಹುದು. ಆದ್ರೆ ಗಾಯ್ಸ್, ಸ್ಟೀವ್ ರಾಜರ್ಸ್ ನ ಮೆಡಿಕಲ್ ಪ್ರಾಬ್ಲಮ್ಸ್ ಇಂದಾಗಿ ಅವನು ಎಲ್ಲಾ ಟ್ರೈನಿಂಗ್ ಆಕ್ಟಿವಿಟೀಸ್ ನಲ್ಲೂ ಕೂಡ ಹಿಂದುಳಿದು ಬಿಡ್ತಿದ್ದ. ಅವನಿಗೆ ತುಂಬಾನೇ ಪ್ರಾಬ್ಲಮ್ಸ್ ಆಗ್ತಾ ಇತ್ತು. ಒಂದು ದಿನ ಟ್ರೈನರ್ಸ್ ಎಲ್ಲ ಓಡ್ತಾ ಇದ್ರು ಮತ್ತೆ ಹಾಗೆ ಒಂದು ಪೋಲ್ ಕೂಡ ಇತ್ತು. ಅಲ್ಲಿ ಆ ಪೋಲ್ ನ ಮೇಲೆ ಒಂದು ಧ್ವಜವಿತ್ತು. ಮತ್ತೆ ಕೋಚ್ ಹೇಳ್ತಾರೆ, ಒಂದ್ ವೇಳೆ ನಿಮ್ಮಲ್ಲಿ ಯಾರಾದ್ರೂ ಆ ಧ್ವಜವನ್ನ ಹತ್ತಿ ತೆಗೆದ್ರೆ ನೀವು ಗಾಡಿಯ ಮೇಲೆ ವಾಪಸ್ ಹೋಗಬಹುದು ಅಂತ, ಇಲ್ದೇ ಇದ್ರೆ ಇನ್ನೂ ಟ್ರೈನ್ ಮಾಡಿಸ್ತೀನಿ ಅಂತ ಹೇಳ್ತಾರೆ. ಮತ್ತೆ ಹಾಗೆ ಜನರೆಲ್ಲ ಅಲ್ಲಿ ಪೋಲ್ ನ ಹತ್ತೋಕೆ ಶುರು ಮಾಡ್ತಾರೆ. ಆದ್ರೆ ಯಾರಿಗೂ ಸಹ ಹತ್ತೋಕೆ ಆಗಿರ್ಲಿಲ್ಲ. ಯಾಕಂದ್ರೆ ಗಾಯ್ಸ್, ಇಲ್ಲಿವರೆಗೂ ಈ ಧ್ವಜವನ್ನ ಯಾರು ಸಹ ತೆಗಿಲೇ ಇಲ್ವಂತೆ. ಆದ್ರೆ ನಮ್ಮ ಸ್ಟೀವ್ ರಾಜರ್ಸ್ ಬರ್ತಾನೆ ಮತ್ತೆ ಆ ಧ್ವಜದ ಕಂಬವನ್ನೇ ಕೆಳಗ್ ಬೀಳ್ಸಕ್ ಬಿಡ್ತಾನೆ ಮತ್ತೆ ಧ್ವಜವನ್ನ ಎತ್ಕೊಂಡು ಹೋಗ್ತಾನೆ ಗಾಡಿ ಮೇಲೆ. ಬಿಗ್ ಬ್ರೈನ್ ಗುರಿ, ಒಂದು ಬಾಡಿ ಅಷ್ಟೇ ಸಣ್ಣ ಇರೋದು, ಬ್ರೈನ್ ಅಲ್ಲ. ಮತ್ತೆ ಮಾರನೇ ದಿನ ಇಲ್ಲಿ ಡಾಕ್ಟರ್ ಅಬ್ರಾಹಿಂ ಕರ್ನಲ್ ನ ಜೊತೆ ಮಾತಾಡ್ತಾ ಇದ್ರು ಈ ಬೇಸ್ದು. ಅಂದಾಗೆ ಗಾಯ್ಸ್, ಡಾಕ್ಟರ್ ಎಬ್ರಾಹಿಂ ಸೂಪರ್ ಸೋಲ್ಜರ್ ಪ್ರೋಗ್ರಾಮ್ ಅನ್ನೋ ಒಂದು ಪ್ರೋಗ್ರಾಮ್ ನ ಮೇಲೆ ಕೆಲಸ ಮಾಡ್ತಾ ಇದ್ರು. ಅವ್ರದ್ದು ಒಂದು ರಿಸರ್ಚ್ ಏಜೆನ್ಸಿ ಇದೆ ಮತ್ತೆ ಹಾಗೆ ಅವರು ಒಬ್ಬ ಸೈಂಟಿಸ್ಟ್ ಕೂಡ ಆಗಿದ್ದಾರೆ ಅಂತ ನಿಮ್ಗೆ ಗೊತ್ತಿದೆ. ಅವರು ಒಂದು ಸೂಪರ್ ಸೋಲ್ಜರ್ ಸೀರಮ್ ನ ಮೇಲೆ ಕೆಲಸ ಮಾಡ್ತಾ ಇದ್ದಾರೆ. ಮತ್ತೆ ಹೇಳ್ತಾರೆ, ನಾನು ಈ ಪ್ರೋಗ್ರಾಮ್ ಗೋಸ್ಕರ ಸ್ಟೀವ್ ರಾಜರ್ಸ್ ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಅಂತ. ಆದ್ರೆ ಕರ್ನಲ್ ಹೇಳ್ತಾರೆ, ನೀವು ಅವನನ್ನ ಸೆಲೆಕ್ಟ್ ಮಾಡ್ಕೊಳ್ತೀರಾ? ಒಂದ್ ವೇಳೆ ನೀವು ಅವನಿಗೆ ಸೂಜಿ ಚುಚ್ಬಿಟ್ರೆ ಸೂಜಿ ಅಂತೂ ಆಚೆಯಿಂದ ಈಚೆ ಬಂದ್ಬಿಡುತ್ತೆ ಅವನ ಕೈಯಲ್ಲಿ. ಅವನ ಕೈ ಅಷ್ಟು ವೀಕ್ ಇದೆ ಮತ್ತೆ ಹಾಗೆ ಅವನು ಅಷ್ಟು ದುರ್ಬಲ ಆಗಿದ್ದಾನೆ. ನಾನಂತೂ ಹೇಳ್ತೀನಿ, ನಮ್ಮ ಈ ಸೋಲ್ಜರ್ಸ್ ನಲ್ಲಿ ಒಬ್ಬ ಪ್ರತಿಭಾವಂತ ಸೋಲ್ಜರ್ ಇದ್ದಾನೆ, ಅವನನ್ನ ನೀವು ಸೆಲೆಕ್ಟ್ ಮಾಡಿ, ಇದರಿಂದ ನಿಮ್ಗೂ ಕೂಡ ಲಾಭ ಆಗುತ್ತೆ ಅಂತ. ಆದ್ರೆ ಡಾಕ್ಟರ್ ಇಬ್ರಾಹಿಂ ಹೇಳ್ತಾರೆ, ನನ್ಗೆ ಪ್ರತಿಭೆ ಇರೋನ್, ನನ್ಗೆ ಟ್ಯಾಲೆಂಟ್ ಇರೋನಲ್ಲ, ಗುಂಡ್ಗೆಲಿ ದಮ್ ಇರೋನ್ ಬೇಕು ಅಂತ. ಆಗ ಕರ್ನಲ್ ಒಂದು ಗ್ರೆನೇಡ್ ಅನ್ನ ತಗೊಳ್ತಾರೆ ಮತ್ತೆ ಹಾಗೆ ಅದನ್ನ ಸೋಲ್ಜರ್ಸ್ ಟ್ರೈನ್ ಮಾಡ್ತಿದ್ರಲ್ಲ ಅಲ್ಲಿಗೆ ಎಸೆದ್ ಬಿಡ್ತಾನೆ. ಮತ್ತೆ ಎಲ್ಲರೂ ಕೂಡ ಹೆದ್ರಿ ಓಡೋಗ್ತಾರೆ. ಆದ್ರೆ ಸ್ಟೀವ್ ರಾಜರ್ಸ್ ಮಾತ್ರ ಆ ಗ್ರೆನೇಡ್ ನ ಮೇಲೆನೆ ಕವರ್ ಮಾಡ್ಕೊಂಡ್ ಬಿಡ್ತಾನೆ. ಅಂದ್ರೆ ತಾನು ಸತ್ರು ಪರವಾಗಿಲ್ಲ, ಬೇರೆಯವ್ರಿಗೆ ಏನು ಪೆಟ್ಟಾಗಬಾರ್ದು ಅಂತ. ಮತ್ತೆ ಕರ್ನಲ್ ಒಬ್ಬ ಪ್ರತಿಭಾವಂತ ಸೋಲ್ಜರ್ ನ ಬಗ್ಗೆ ಮಾತಾಡ್ತಿದ್ನಲ್ಲ, ಅವನಂತೂ ಇಲ್ಲಿ ಅಡ್ಕೊಂಡಿದ್ದಾನೆ. ಅಂಡ್ ಆಫ್ ಕೋರ್ಸ್ ಸ್ಟೀವ್ ರಾಜರ್ಸ್ ಈ ಪ್ರೋಗ್ರಾಮ್ ಗೆ ಸೂಟೇಬಲ್ ಅಂತ ಎಲ್ಲರಿಗೂ ಗೊತ್ತಾಗುತ್ತೆ. ಯಾಕಂದ್ರೆ ಇವನ ಗುಂಡ್ಗೆಲಿ ದಮ್ ಇದೆ ಮತ್ತೆ ಬೇರೆಯವರಲ್ಲಿಲ್ಲ. ಇಲ್ಲಿ ನಾವು ನೋಡ್ತೀವಿ ಜೋಹಾನ್ ನ, ಅವನು ಈ ಟೆಸರಾಕ್ಟ್ ನ ಯೂಸ್ ಮಾಡ್ಕೊಂಡು ಒಂದು ಮಷೀನ್ ಗೆ ಎನರ್ಜಿಯನ್ನ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾನೆ. ಇದು ತುಂಬಾನೇ ಎನರ್ಜಿಯನ್ನ ಟ್ರಾನ್ಸ್ಫರ್ ಮಾಡ್ತಾ ಇದೆ ಆ ಮಷೀನ್ ನ ಒಳಗೆ. ಮತ್ತೆ ಜೋಹಾನ್ ಗೆ ಇದನ್ನ ನೋಡಿ ತುಂಬಾನೇ ಖುಷಿ ಆಗುತ್ತೆ. ಮತ್ತೆ ಹೇಳ್ತಾನೆ, ಈ ಎನರ್ಜಿಯನ್ನ ಯೂಸ್ ಮಾಡಿ ನಾವು ನಮ್ಮ ಹಡಗುಗಳನ್ನ ತುಂಬಾ ದಿನದವರೆಗೂ ಹಾಗೆ ಓಡಿಸಬಹುದು ಮತ್ತೆ ಹಾಗೆ ಎನರ್ಜಿಯನ್ನ ಸ್ಟೋರ್ ಮಾಡಿಡಬಹುದು ಅಂತ. ಮತ್ತೆ ನಾವು ಈ ಯುದ್ಧದ ದಿಕ್ಕನ್ನೇ ಬದಲಾಯಿಸಬಹುದು ಅಂತ ಹೇಳ್ತಾನೆ. ಮತ್ತೆ ಇಲ್ಲಿ ಸ್ಟೀವ್ ರಾಜರ್ಸ್ ನ ಸೀನಿಯರ್ ಬ್ಯಾಕಿ ಕಾರ್ಟರ್ ಅನ್ನೋಳು ಸ್ಟೀವ್ ರಾಜರ್ಸ್ ನ ಈ ಸೂಪರ್ ಸೋಲ್ಜರ್ ಪ್ರೋಗ್ರಾಮ್ ನಡೆಯೋ ಜಾಗಕ್ಕೆ ಕರ್ಕೊಂಡು ಬರ್ತಾರೆ. ಮತ್ತೆ ಇಲ್ಲಿ ಡಾಕ್ಟರ್ ಅಬ್ರಾಹಿಂ ನ ಜೊತೆಗೆ ಹಾರ್ವರ್ಡ್ ಸ್ಟಾರ್ಕ್ ಕೂಡ ಇದ್ದಾರೆ. ಇವರೇ ಈ ಮಷೀನ್ಸ್ ನ ರೆಡಿ ಮಾಡಿದಾಗಿತ್ತು ಮತ್ತೆ ಪ್ರೋಗ್ರಾಮ್ ನ ನಡೆಸ್ಕೊಡ್ತಾ ಇರೋದು ಅಬ್ರಾಹಿಂ ಆಗಿದ್ರು. ಸ್ಟೀವ್, ನೀನು ತಯಾರಿದ್ಯಾ ತಾನೆ ಅಂತ ಅವರು ಕೇಳ್ತಾರೆ. ಮತ್ತೆ ಹಾಗೆ ಸ್ಟೀವ್ ಹೇಳ್ತಾನೆ, ನಾನು ತಯಾರಿದ್ದೀನಿ. ಅಂಡ್ ಅವರು ಈ ಸೀರಮ್ ನ ಇಂಜೆಕ್ಟ್ ಮಾಡ್ಬಿಡ್ತಾರೆ ಸ್ಟೀವ್ ಗೆ. ಅಂಡ್ ಹಾಗೆ ಈ ಮಷೀನ್ ನಲ್ಲಿ ಅವನನ್ನ ಹಾಕ್ತಾರೆ ಮತ್ತೆ ಬೀಟಾ ರೈಸ್ ಅನ್ನ ಬಿಡುಗಡೆ ಮಾಡೋಕೆ ಶುರು ಮಾಡ್ತಾರೆ. ಆ ಮಷೀನ್ ನ ಒಳಗೆ ಬದುಕಿದಾನೋ ಸತ್ತಿದಾನೋ ಅಂತ ಇದರಿಂದ ಗೊತ್ತಾಗುತ್ತೆ. ನಿಧಾನಕ್ಕೆ ಈ ಬೇಟಾ ರೈಸ್ ನ ಪರ್ಸೆಂಟೇಜ್ ನ ಹೆಚ್ಚು ಮಾಡೋಕೆ ಶುರು ಮಾಡ್ತಾರೆ. ಯಾವಾಗ ಇದು 70% ಗೆ ತಲುಪುತ್ತೋ ಆಗ ಈ ಮಷೀನ್ ಇಂದ ಬೆಂಕಿ ಕಿಡಿ ಎಲ್ಲ ಹೊರಗಡೆ ಬರೋಕೆ ಶುರು ಆಗುತ್ತೆ. ಮತ್ತೆ ಅಬ್ರಾಹಿಂ ಈ ಮಷೀನ್ ನ ಆಫ್ ಮಾಡೋಕೆ ಕಮಾಂಡ್ ಮಾಡ್ತಾರೆ. ಆದ್ರೆ ಸ್ಟೀವ್ ಒಳಗಡೆಯಿಂದಾನೆ ಹೇಳ್ತಾನೆ, ಬಂದ್ ಮಾಡ್ಬಿಡಿ ಇದನ್ನ, ನಾನು ಇನ್ನೂ ಕೂಡ ಸಹಿಸ್ಕೊಳ್ಬಹುದು ಅಂತ. ಮತ್ತೆ ಹಾರ್ವರ್ಡ್ ಸ್ಟಾರ್ಕ್ ಅಂತೂ ಇದನ್ನ ಪೂರ್ತಿ 100% ಗೆ ತಲುಪಿಸ್ಬಿಡ್ತಾರೆ. ಅಂಡ್ ಸ್ವಲ್ಪ ಹೊತ್ತಾದ ನಂತರ ಮಷೀನ್ ತನ್ನಾರೆ ಬಂದಾಗ್ಬಿಡುತ್ತೆ. ಅಂಡ್ ಈ ಮಷೀನ್ ನ ಓಪನ್ ಮಾಡ್ತಾರೆ. ಮತ್ತೆ ಹಾಗೆ ನಾವಿಲ್ಲಿ ನೋಡ್ಬಹುದು ಆ ವೀಕ್ ಅಂಡ್ ಸ್ಲಿಮ್ ಆಗಿರೋ ಸ್ಟೀವ್ ರಾಜರ್ಸ್ ಇವಾಗ ಪೂರ್ತಿ ಅಥ್ಲೆಟಿಕ್ ತರ ಆಗ್ಬಿಟ್ಟಿದ್ದಾನೆ ಗುರು. ಇವನ ಬಾಡಿ ನೋಡಿ ಹೇಗಾಗ್ಬಿಟ್ಟಿದೆ ಅಂತ. ಮತ್ತೆ ಅವನಲ್ಲಿ ಇವಾಗ ಯಾವುದೇ ಮೆಡಿಕಲ್ ಪ್ರಾಬ್ಲಮ್ಸ್ ಇಲ್ಲ. ಒಟ್ನಲ್ಲಿ ಇವಾಗ ಅವನ ಬಾಡಿ ಪೂರ್ತಿ ಪರ್ಫೆಕ್ಟ್ ಆಗ್ಬಿಟ್ಟಿದೆ. ಬಾಯ್ ತರ ಕಾಣ್ತಿದ್ದವನು ಇವಾಗ ಒಳ್ಳೆ ಮ್ಯಾನ್ ತರ ಕಾಣ್ತಾ ಇದ್ದಾನೆ. ಅಂಡ್ ಇವನ ಬಾಡಿ ನೋಡಿ ಬೆಕಿ ಕಾರ್ಟರ್ ನ ರಿಯಾಕ್ಷನ್ ಅಂತೂ ನೀವೇ ನೋಡಬಹುದು. ಎನಿವೇಸ್ ಗಾಯ್ಸ್, ನೆಕ್ಸ್ಟ್ ಸೀನ್ ಗೆ ಹೋಗ್ಬಿಡೋಣ. ಆದ್ರೆ ಇದೇ ಬೇಸ್ ನಲ್ಲಿ ಜೋಹಾನ್ ನ ಒಬ್ಬ ಮೆಂಬರ್ ಇದ್ದ. ಮತ್ತೆ ಹಾಗೆ ಅವನು ಒಂದ್ ಕಡೆ ಬ್ಲಾಸ್ಟ್ ಮಾಡಿಸ್ಬಿಡ್ತಾನೆ. ಅಂಡ್ ಅಲ್ಲಿಗೆ ಒಂದು ಸೂಪರ್ ಸೋಲ್ಜರ್ ಸೀರಮ್ ಎಕ್ಸ್ಟ್ರಾ ಟ್ಯೂಬ್ ಇರುತ್ತೆ, ಅದನ್ನು ಕೂಡ ತಗೊಂಡ್ಬಿಡ್ತಾನೆ. ಅದ್ರಲ್ಲಿಂದ ಎಸ್ಕೇಪ್ ಆಗೋಕ್ಕಿಂತ ಮುಂಚೆ ಡಾಕ್ಟರ್ ಅಬ್ರಾಹಿಂಗೆ ಶೂಟ್ ಮಾಡ್ಬಿಡ್ತಾನೆ. ಅಂಡ್ ಹಾಗೆ ಅವನು ಓಡೋಗ್ತಾನೆ. ಮತ್ತೆ ಇಲ್ಲಿ ಸ್ಟೀವ್ ರಾಜರ್ಸ್ ನ ಕಣ್ಣ ಮುಂದೆನೆ ಡಾಕ್ಟರ್ ಅಬ್ರಾಹಿಂ ಸಾಯ್ತಾರೆ.
ಮತ್ತೆ ಸ್ಟೀವ್ ರಾಜರ್ಸ್ ಅವನ ಕಾರನ್ನ ಫಾಲೋ ಮಾಡಕ್ಕೆ ಶುರು ಮಾಡ್ತಾನೆ. ಯಾವ ಸ್ಟೀವ್ ರಾಜರ್ಸ್ ಗೆ ಸ್ವಲ್ಪ ನಡೆದ್ರು ಕೂಡ ಸುಸ್ತಾಗ್ತಾ ಇತ್ತು, ಇವಾಗಂತೂ ಅವನು ಎಷ್ಟು ಸ್ಪೀಡ್ ಆಗಿ ಓಡ್ತಾನೆ ಅಂದ್ರೆ ಅವನನ್ನ ಹಿಡ್ದೆ ಬಿಡ್ತಾನೆ. ಮತ್ತೆ ಹಾಗೆ ಆ ಸೀರನ್ನ ಒಡೆದಾಕ್ ಬಿಡ್ತಾನೆ. ಬಟ್ ಇವಾಗ ಈ ವ್ಯಕ್ತಿ ಇದ್ನಲ್ಲ, ಇವನಂತೂ ಸೈನೈಟ್ ನ ತಿಂದು ಆತ್ಮಹತ್ಯೆ ಮಾಡ್ಕೊಂಡ್ ಬಿಡ್ತಾನೆ. ಇವನು ಸಾಯೋಕ್ಕೂ ಮುಂಚೆ ಜೈ ಹೈಡ್ರಾ ಅಂತ ಹೇಳ್ತಾನೆ. ಮತ್ತೆ ಹಾಗೆ ಸತ್ತೋಗ್ಬಿಡ್ತಾನೆ. ಈ ಹೈಡ್ರಾ ಅಂದ್ರೆ ನಿಮ್ಗೆ ಗೊತ್ತು, ಒಂದು ಆತಂಕವಾದಿ ಗ್ರೂಪ್ ಆಗಿದೆ. ಅವನು ಅಡಾಲ್ಫ್ ಹಿಟ್ಲರ್ ನ ಗ್ರೂಪ್ ಗೋಸ್ಕರನೇ ಕೆಲಸ ಮಾಡ್ತಾ ಇದ್ದ. ಮತ್ತೆ ನಾವಿಲ್ಲಿ ನೋಡ್ತೀವಿ, ಇಲ್ಲಿ ಜೋಹನ್ ಟೆಸರಾಕ್ಟ್ ನ ಪವರ್ ನ ಯೂಸ್ ಮಾಡ್ಕೊಂಡು ತುಂಬಾನೇ ಡೇಂಜರಸ್ ವೆಪನ್ ನ ಕ್ರಿಯೇಟ್ ಮಾಡಿರ್ತಾನೆ. ಅಂಡ್ ಹಾಗೆ ಅವನು ಹಿಟ್ಲರ್ ಗೆ ಬೇಕಾಗಿರೋ ಕೆಲವು ವ್ಯಕ್ತಿಗಳನ್ನು ಕೂಡ ಕೊಂದ್ಬಿಡ್ತಾನೆ. ಯಾಕಂದ್ರೆ ಅವನ ಕನಸಾಗಿತ್ತು ಹೈಡ್ರಾದ ಲೀಡರ್ ಆಗೋದು. ತನ್ನದೇ ಜನರನ್ನ ಕೊಂದ್ಬಿಟ್ಟ ಗುರು ಸುಮ್ನೆ ಲೀಡರ್ ಆಗೋಕೆ. ಇವನೇ ವಿಲನ್ ಅನ್ಸುತ್ತೆ ನನ್ಗಂತೂ. ಹಾಗೆ ಗಾಯ್ಸ್, ಇಲ್ಲಿ ನಮ್ಗೆ ಸ್ಟೀವ್ ರಾಜರ್ಸ್ ನ ತೋರಿಸ್ತಾರೆ. ಇವನ ಬ್ಲಡ್ ಸ್ಯಾಂಪಲ್ ಅನ್ನ ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾ ಇದ್ರು. ಯಾಕಂದ್ರೆ ಸೀರಮ್ ಅಂತೂ ಹೊಡೆದೋಗ್ಬಿಟ್ಟಿದೆ. ಮತ್ತೆ ಇವ್ರ ಹತ್ರ ಯಾವುದೇ ಸೀರಮ್ ನ ಸ್ಯಾಂಪಲ್ ಕೂಡ ಇಲ್ಲ. ಮತ್ತೆ ಅಬ್ರಾಹಿಂ ಅವರು ಕೂಡ ಸತ್ತೋಗ್ಬಿಟ್ಟಿದ್ದಾರೆ. ಹೀಗಾಗಿ ಇವನ ಬ್ಲಡ್ ನಲ್ಲಿರೋ ಆ ಸೂಪರ್ ಸೋಲ್ಜರ್ ನ ಯಾವ್ದಾದ್ರು ಒಂದು ಸ್ಯಾಂಪಲ್ ಸಿಕ್ಕರೆ ತುಂಬಾನೇ ಹೆಲ್ಪ್ ಆಗ್ಬಿಡುತ್ತೆ. ಇಲ್ಲಿ ಬ್ಯಾಕಿ ಕಾರ್ಟರ್ ಹೇಳ್ತಾರೆ, ಡಾಕ್ಟರ್ ಅಬ್ರಾಹಿಂ ಇಲ್ದೆ ಈ ಸೂಪರ್ ಸೋಲ್ಜರ್ ಸೀರಮ್ ನ ಮತ್ತೆ ಮಾಡೋಕೆ ಹಲವಾರು ವರ್ಷಗಳ ಹಿಡಿಯುತ್ತೆ ಅಂತ. ಮತ್ತೆ ಇಲ್ಲಿ ಹಾರ್ವರ್ಡ್ ಸ್ಟಾರ್ಕ್ ಅನ್ನ ತೋರಿಸ್ತಾರೆ. ಇವನು ಕರ್ನಲ್ ಮತ್ತೆ ಕಮಾಂಡರ್ ಗೆ ಹೇಳ್ತಾ ಇದ್ದ, ನಾವು ಇನ್ನೂ ಜಾಸ್ತಿ ಸೂಪರ್ ಸೋಲ್ಜರ್ಸ್ ನ ಕ್ರಿಯೇಟ್ ಮಾಡಕ್ ಆಗಲ್ಲ. ಯಾಕಂದ್ರೆ ನನಗೆ ಗೊತ್ತಿಲ್ಲ ಹೇಗೆ ಈ ಮಷೀನ್ ಮತ್ತೆ ಹಾಗೆ ಆ ಸೂಪರ್ ಸೋಲ್ಜರ್ ಸೀರಮ್ ನ ಮತ್ತೆ ರೆಡಿ ಮಾಡೋದು ಅಂತ. ಯಾಕಂದ್ರೆ ಇದನ್ನ ಡಾಕ್ಟರ್ ಅಬ್ರಾಹಿಂ ನ ಜೊತೆಗೆ ಸೇರಿ ಮಾಡಿದಾಗಿತ್ತು. ಅವ್ರ ಹತ್ರ ಇರೋದು ಬರೀ ಒಂದೇ ಒಂದು ಮತ್ತೆ ಕೊನೆಯ ಸೂಪರ್ ಸೋಲ್ಜರ್, ಅದು ಸ್ಟೀವ್ ರಾಜರ್ಸ್ ಆಗಿದ್ದಾನೆ. ಸ್ಟೀವ್ ರಾಜರ್ಸ್ ಹೈಡ್ರಾದ ಒಂದು ಮೆಂಬರ್ ಅನ್ನ ಹೇಗೆ ಕಾರಲ್ಲಿ ಓಡ್ತಾ ಇರುವಾಗ ಓಡಿ ಅವನನ್ನ ಹಿಡ್ದಿದ್ನಲ್ಲ, ಅವನು ಮಾಡಿರೋ ಈ ಕೆಲಸ ನ್ಯೂಸ್ ಅಲ್ಲಿ ತುಂಬಾ ಪಾಪ್ಯುಲರ್ ಆಗ್ಬಿಟ್ಟಿತ್ತು. ಮತ್ತೆ ಹಾಗೆ ಅವನ ಫೋಟೋ ಕೂಡ ಪ್ರಿಂಟ್ ಆಗಿತ್ತು. ಇದನ್ನ ನೋಡಿ ಸ್ಟೀವ್ ನ ಸೀನಿಯರ್ ಹೇಳ್ತಾನೆ, ಸ್ಟೀವ್ ರಾಜರ್ಸ್, ನೀನು ಒಂದ್ ವೇಳೆ ಈ ದೇಶವನ್ನ ಮತ್ತೆ ಹಾಗೆ ನಿನ್ನ ಜನರನ್ನ ರಕ್ಷಿಸಬೇಕು ಅಂತ ಇದ್ರೆ ಅದಕ್ಕೆ ಕೇವಲ ಒಂದೇ ಒಂದು ದಾರಿ ಇರೋದು ಅಂತ ಹೇಳ್ತಾರೆ. ಮತ್ತೆ ನಾವಿಲ್ಲಿ ನೋಡ್ತೀವಿ, ಇಲ್ಲಿ ಸ್ಟೀವ್ ರಾಜರ್ಸ್ ಗೆ ಕ್ಯಾಪ್ಟನ್ ಅಮೆರಿಕಾನ ಡ್ರೆಸ್ ನ ಹಾಕಿಸ್ತಾರೆ. ಮತ್ತೆ ಹಾಗೆ ಬಹಳಷ್ಟು ಸಿಟೀಸ್ ಗೆ ಡಿಫ್ರೆಂಟ್ ಶೋಸ್ ಗೆ ಅವನನ್ನ ಕಳಿಸ್ತಾರೆ ಕ್ಯಾಪ್ಟನ್ ಅಮೆರಿಕಾ ಆಗಿ ಒಂದು ಡ್ರಾಮಾನ ಪರ್ಫಾರ್ಮ್ ಮಾಡೋಕೆ. ಅಲ್ಲ ಗುರು, ಇವನನ್ನ ಸೂಪರ್ ಸೋಲ್ಜರ್ ಆಗಿ ಮಾಡಿಸ್ಕೊಂಡು ಡ್ರಾಮಾ ಆಕ್ಟರ್ ಮಾಡಿಟ್ಟಿದ್ದಾರೆ. ಅವನು ಅಪೀಲ್ ಮಾಡ್ತಿದ್ದ, ನೀವು ವಾರ್ ಬಾಂಡ್ ಅನ್ನ ಖರೀದಿ ಮಾಡಿ. ಯಾಕಂದ್ರೆ ಸರ್ಕಾರದ ಬಳಿ ದುಡ್ಡು ಕಡಿಮೆ ಆಗ್ತಾ ಇದೆ. ನೀವು ವಾರ್ ಬಾಂಡ್ ಅನ್ನ ಖರೀದಿ ಮಾಡ್ಬಿಟ್ರೆ ಅವರು ಶಸ್ತ್ರಾಸ್ತ್ರಗಳನ್ನ ತಯಾರಿ ಮಾಡಬಹುದು ಮತ್ತೆ ಹಾಗೆ ಈ ಯುದ್ಧದಲ್ಲಿ ಗೆಲ್ಬಹುದು ಅಂತ. ಆದ್ರೆ ಸ್ಟೀವ್ ರಾಜರ್ಸ್ ಗೆ ಒಂಚೂರು ಇದು ಇಷ್ಟ ಇರ್ಲಿಲ್ಲ. ಮತ್ತೆ ಹಾಗೆ ಅವನನ್ನ ನವೆಂಬರ್ ತಿಂಗಳಲ್ಲಿ ಇಟಾಲಿಗೆ ಕಳಿಸ್ತಾರೆ ಅದೇ ಶೋನ ಮತ್ತೆ ಮಾಡಕ್ಕೆ. ಆದ್ರೆ ಇಲ್ಲಿರೋ ಜನರಂತೂ ಅವನನ್ನ ನೋಡ್ಕೊಂಡು ಕಾರ್ಟೂನ್ ಅಂತ ಹೇಳಿ ನಗಾಡ್ತಾ ಇದ್ದಾರೆ. ಶೋ ಮುಗಿದ ನಂತರ ಬೆಗಿ ಕಾರ್ಟರ್ ಅವನ ಹತ್ರ ಬರ್ತಾರೆ ಮತ್ತೆ ಹೇಳ್ತಾರೆ, ನಿನ್ನ ಫ್ರೆಂಡ್ ಬಕಿ ಇದ್ನಲ್ಲ, ಅವನು ಯಾವ ಗ್ರೂಪ್ ನಲ್ಲಿ ಇದ್ನೋ ಆ ಮಿಲಿಟರಿ ಗ್ರೂಪ್ ನ ಹೈಡ್ರಾ ಮೇಲೆ ಅಟ್ಯಾಕ್ ಮಾಡೋಗೋಸ್ಕರ ಕಳ್ಸಿದಾಗಿತ್ತು. ಆದ್ರೆ ಹೈಡ್ರಾ ತುಂಬಾ ಜನನ ಕೊಲೆ ಮಾಡಿದೆ ಮತ್ತೆ ಹಾಗೆ ಯಾರ್ಯಾರು ಬದುಕಿದ್ರೋ ಅವರನ್ನೆಲ್ಲ ಇವಾಗ ಬಂದಿ ಮಾಡಿಟ್ಟಿದೆ. ಮತ್ತೆ ಅದರಲ್ಲಿ ಬಕಿ ಕೂಡ ಒಬ್ಬವನಾಗಿರ್ಬೋದು ಅಂತ ಹೇಳ್ತಾರೆ. ಸ್ಟೀವ್ ರಾಜರ್ಸ್ ಕರ್ನಲ್ ಬಳಿ ಹೇಗಾದ್ರೂ ಮಾಡಿ ನಾವು ಅಟ್ಯಾಕ್ ಮಾಡ್ಬೇಕು ಮತ್ತೆ ಹಾಗೆ ಬಂದಿ ಆಗಿರೋರನ್ನ ಕರ್ಕೊಂಡ್ ಬರ್ಬೇಕು ಅಂತ ಹೇಳ್ತಾನೆ. ಆದ್ರೆ ಕರ್ನಲ್ ಹೇಳ್ತಾನೆ, ಇಲ್ಲ ಹಾಗ್ ಮಾಡಕ್ ಆಗಲ್ಲ. ಯಾಕಂದ್ರೆ ಅಲ್ಲಿ ನಮ್ಮ ಬಹಳಷ್ಟು ಶತ್ರುಗಳಿದ್ದಾರೆ ಮತ್ತೆ ಹಾಗೆ ನಾವು ಒಂದ್ ವೇಳೆ ಅಲ್ಲಿ ಹೋಗ್ಬಿಟ್ರೆ ನಮ್ಮ ಸಿಪಾಹಿಗಳು ಕೂಡ ಸಾಯ್ತಾರೆ. ಇದು ತುಂಬಾ ದೊಡ್ಡ ಲಾಸ್ ಆಗ್ಬಿಡುತ್ತೆ ನಮ್ಗೆ ಅಂತ ಹೇಳ್ತಾರೆ. ಆದ್ರೆ ಸ್ಟೀವ್ಗೆ ತನ್ನ ಫ್ರೆಂಡ್ ಅನ್ನ ಅಲ್ಲೇ ಇಡೋದು ಇಷ್ಟ ಇಲ್ಲ. ಮತ್ತೆ ಹಾಗೆ ಅವನು ಬಕಿಯನ್ನ ರೆಸ್ಕ್ಯೂ ಮಾಡ್ಲೇಬೇಕು ಅಂತ ಪ್ಲಾನ್ ಮಾಡ್ತಾನೆ. ಮತ್ತೆ ಸ್ಟೀವ್ ಬೆಗಿ ಕಾರ್ಟನ್ ನ ಸಹಾಯದಿಂದ ಒಂದು ಪ್ಲೇನ್ ನ ಮೂಲಕ ಹೈಡ್ರಾ ಇರೋ ಜಾಗಕ್ಕೆ ಹೋಗ್ತಾನೆ. ಇದು ಒಂದು ಲ್ಯಾಬ್ ಆಗಿತ್ತು. ಮತ್ತೆ ಅವನು ತುಂಬಾನೇ ಸೇಫ್ ಆಗಿ ಕೇರ್ಫುಲಿ ಅಡ್ಕೊಳ್ತಾ ಹೋಗ್ತಾ ಇದ್ದಾನೆ. ಯಾಕಂದ್ರೆ ಒಂಚೂರು ಸಿಕ್ಕಾಕೊಂಡ್ ಬಿದ್ರು ಕೂಡ ಕೊಲ್ದೆ ಹಾಕ್ತಾರೆ ಇವರು. ಯಾಕಂದ್ರೆ ಇವರೆಲ್ಲ ಆತಂಕವಾದಿಗಳು. ಮತ್ತೆ ಅವನು ನೋಡ್ತಾನೆ, ಈ ಹೈಡ್ರಾ ಲ್ಯಾಬ್ ನಲ್ಲಂತೂ ಬಹಳಷ್ಟು ಆಧುನಿಕ ಶಸ್ತ್ರಾಸ್ತ್ರಗಳಿದೆ ಅಂತ. ಇದವಷ್ಟು ಸಹ ಟೆಸರಾಕ್ಟ್ ನ ಎನರ್ಜಿಯ ಮೂಲಕನೇ ನಡೆಯೋದು. ಕ್ಯಾಪ್ಟನ್ ಅಮೆರಿಕಾ ಯಾವ ಬಂದಿಗಳಿದ್ರು ಅವರನ್ನೆಲ್ಲ ಬಿಡಿಸ್ತಾನೆ. ಮತ್ತೆ ಹಾಗೆ ಇಲ್ಲಿಂದ ಎಸ್ಕೇಪ್ ಆಗೋಕೆ ಹೇಳ್ತಾನೆ. ಮತ್ತೆ ಅವನು ತನ್ನ ಫ್ರೆಂಡ್ ಬಕಿಯನ್ನ ಹುಡ್ಕೋಕೆ ಹೋಗ್ತಾ ಇದ್ದಾನೆ. ಮತ್ತೆ ಸ್ಟೀವ್ಗೆ ಬಕಿ ಒಂದು ರೂಮ್ ನಲ್ಲಿ ಕಾಣಿಸ್ತಾನೆ. ಅವನ ಮೇಲೆ ಏನೇನೋ ಎಕ್ಸ್ಪೆರಿಮೆಂಟ್ ನಡೆಸ್ತಾ ಇದ್ರು. ಸ್ಟೀವ್ ಅವನನ್ನ ಬಿಡಿಸ್ಕೊಂಡು ಅಲ್ಲಿಂದ ಕರ್ಕೊಂಡ್ ಬರ್ತಾ ಇದ್ದಾನೆ ಸೇಫ್ ಆಗಿ. ಆದ್ರೆ ಹೊರಗಡೆ ಸ್ಟೀವ್ ನ ಮುಂದೆ ಜೋಹನ್ ಬರ್ತಾನೆ ಮತ್ತೆ ತನ್ನ ಮಾಸ್ಕ್ ನ ತೆಗಿತಾನೆ. ಇವನ ಮುಖ ಅಂತೂ ಒಳ್ಳೆ ಯಾವ್ದೋ ಮಾನ್ಸ್ಟರ್ ರೀತಿ ಆಗ್ಬಿಟ್ಟಿದೆ. ಮತ್ತೆ ಇವನ ಹೆಸರು ಇವಾಗ ರೆಡ್ ಸ್ಕಲ್ ಅಂತ ಆಗ್ಬಿಟ್ಟಿದೆ, ಕೆಂಪು ಬುರುಡೆ. ಆಫ್ ಕೋರ್ಸ್ ಗೈಸ್. ಮತ್ತೆ ಜೋಹನ್ ಹೇಳ್ತಾನೆ, ನಾನು ಕೂಡ ಡಾಕ್ಟರ್ ಅಬ್ರಾಹಿಂ ನ ಜೊತೆ ಫಸ್ಟ್ ರಿಸರ್ಚ್ ಮಾಡ್ತಾ ಇದ್ದೆ. ಮತ್ತೆ ಅವರು ಸೀರಮ್ ನ ರೆಡಿ ಮಾಡಿ ಕಂಪ್ಲೀಟ್ ಮಾಡೋಕ್ಕೂ ಮುಂಚೆನೆ ನಾನು ಆ ಸೀರಮ್ ನ ಇಂಜೆಕ್ಟ್ ಮಾಡ್ಕೊಂಡ್ಬಿಟ್ಟೆ. ಆ ಸೀರಮ್ ನಿಂದ ನನಗೆ ತುಂಬಾ ಪವರ್ ಅಂತೂ ಸಿಕ್ತು. ಆದ್ರೆ ಆ ಸೀರಮ್ ಗೆ ಸೈಡ್ ಎಫೆಕ್ಟ್ಸ್ ಕೂಡ ಇತ್ತು.
ಮತ್ತೆ ಆ ಸೈಡ್ ಎಫೆಕ್ಟ್ಸ್ ಇವಾಗ ನೀನು ನಿನ್ನ ಕಣ್ಣಾರೆ ನೋಡ್ತಾ ಇದೀಯಾ, ನನ್ನ ಬಾಡಿ ಕತೆ ಏನಾಗಿದೆ ಅಂತ. ಮತ್ತೆ ಜಾಹನ್ ಇವನ್ಗೆ ಏನು ಕೂಡ ಮಾಡಲ್ಲ ಅಂಡ್ ಹಾಗೆ ಅಲ್ಲಿಂದ ಹೋಗ್ಬಿಡ್ತಾನೆ. ಮತ್ತೆ ಸ್ಟೀವ್ ಕೂಡ ತನ್ನ ಫ್ರೆಂಡ್ ಬಕಿಯನ್ನ ಕರ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗ್ಬಿಡ್ತಾನೆ. ಮತ್ತೆ ಹಾಗೆ ಸ್ಟೀವ್ ಎಲ್ಲಾ ಕೈದಿಗಳನ್ನ ಕರ್ಕೊಂಡು ಬಂದು ತನ್ನ ಬೇಸ್ಗೆ ಬಂದ್ಬಿಡ್ತಾನೆ. ಮತ್ತೆ ಕರ್ನಲ್ಗೆ ಇದನ್ನ ನೋಡಿ ತುಂಬಾನೇ ಇಂಪ್ರೆಸ್ ಆಗುತ್ತೆ ಅಂಡ್ ಹಾಗೆ ಅವರು ಹೇಳ್ತಾರೆ, ಅಷ್ಟು ದಿನ ನಾನು ನಿನ್ನ ನಂಬ್ತಾ ಇರ್ಲಿಲ್ಲ, ಮತ್ತೆ ಹಾಗೆ ನಿನ್ನ ಏನು ಕೆಲ್ಸಕ್ಕೆ ಬಾರ್ದೇ ಇದ್ದವನು ಅಂತ ಅನ್ಕೊಂಡಿದ್ದ, ಆದ್ರೆ ಸ್ಟೀವ್ ಇವತ್ತು ನಿನ್ನ ಪ್ರೂವ್ ಮಾಡ್ಕೊಂಡಿದ್ಯಾ, ನೀನು ನಿಜವಾಗ್ಲೂ ಒಬ್ಬ ರಿಯಲ್ ಸೋಲ್ಜರ್ ಅಂತ ಹೇಳ್ತಾರೆ. ಮತ್ತೆ ಹಾಗೆ ಎಲ್ಲರೂ ಚಪ್ಪಾಳೆ ತಟ್ಟೋಕೆ ಶುರು ಮಾಡ್ತಾರೆ. ಮತ್ತೆ ಸ್ಟೀವ್ ರಾಜರ್ಸ್ ಬೇಗಿ ಕಾರ್ಟರ್ಗೆ ಹೇಳ್ತಾ ಇರ್ತಾನೆ ಹೇಗೆ ಆ ಬೇಸ್ ನಲ್ಲಿ ಅವನು ತುಂಬಾ ವೆಪನ್ ಗಳನ್ನ ಕಂಡಿದ್ದ, ಮತ್ತೆ ಹಾಗೆ ಅದೇ ಶಸ್ತ್ರಾಸ್ತ್ರಗಳನ್ನ ಅವರು ಅಲ್ಲೇ ರೆಡಿ ಮಾಡೋದು. ಈ ಹೈಡ್ರಾ ಆತಂಕವಾದಿಗಳನ್ನ ತಡೆಗಟ್ಟಬೇಕು ಅಂದ್ರೆ ನಾವು ಅಲ್ಲಿ ಅಟ್ಯಾಕ್ ಮಾಡಿ ಅದು ಅಷ್ಟನ್ನು ನಾಶ ಮಾಡ್ಬೇಕು ಅಂತ. ಮತ್ತೆ ಈ ವಿಷಯವನ್ನ ಸ್ಟೀವ್ ಕರ್ನಲ್ಗೂ ಕೂಡ ಹೇಳ್ತಾನೆ. ಸ್ಟೀವ್ ಈ ವಿಷಯವನ್ನ ತಿಳಿಸೋಗೋಸ್ಕರ ಹಾರ್ವರ್ಡ್ ಸ್ಟಾರ್ಕ್ ವರ್ಗೂ ಕೂಡ ಬರ್ತಾನೆ. ಅಂಡ್ ಇಲ್ಲಿ ನಾವು ನೋಡ್ತೀವಿ ಹಾರ್ವರ್ಡ್ ಸ್ಟಾರ್ಕ್ ಸ್ಟೀವ್ ಗೋಸ್ಕರ ಒಂದು ಶೀಲ್ಡ್ ನ ರೆಡಿ ಮಾಡ್ತಾ ಇದ್ರು. ಮತ್ತೆ ಸ್ಟೀವ್ ಗೆ ಹೇಳ್ತಾರೆ ನೀನ್ ಯಾವ್ದನ್ನಾದ್ರೂ ಸೆಲೆಕ್ಟ್ ಮಾಡು ಅಂತ. ಮತ್ತೆ ಹಾಗೆ ಸ್ಟೀವ್ ಈ ಒಂದು ಶೀಲ್ಡ್ ನ ಹತ್ರ ಬರ್ತಾನೆ. ಇವನ್ಗೆ ಇದು ತುಂಬಾನೇ ಇಷ್ಟ ಆಗುತ್ತೆ. ಮತ್ತೆ ಕೇಳ್ತಾನೆ ಈ ಶೀಲ್ಡ್ ನ ನಾನ್ ತಗೊಳ್ಬಹುದಾ ಅಂತ. ಮತ್ತೆ ಹಾರ್ವರ್ಡ್ ಹೇಳ್ತಾನೆ ಈ ಸ್ಟೀಲ್ ತುಂಬಾನೇ ಸ್ಟ್ರಾಂಗ್ ಇದೆ, ಮತ್ತೆ ಹಾಗೆ ಈ ಸ್ಟೀಲ್ ನಾವು ವೈಬ್ರೇನಿಯಂ ಅನ್ನೋ ಮಟೀರಿಯಲ್ ಇಂದ ಮಾಡಲಾಗಿದೆ, ಯಾವ್ದೋ ಸಾಮಾನ್ಯ ಕಬ್ಬಿಣದಿಂದ ಮಾಡಿದ್ದಲ್ಲ ಇದನ್ನ. ಮತ್ತೆ ಹಾಗೆ ನಿನ್ನ ಕೈಲಿರೋ ಆ ಶೀಲ್ಡ್ ನಲ್ಲಿ ಎಷ್ಟು ವೈಬ್ರೇನಿಯಂ ನ ನಾವು ಯೂಸ್ ಮಾಡಿದೀವೋ ಅಷ್ಟೇ ವೈಬ್ರೇನಿಯಂ ಈ ಪೂರ್ತಿ ಜಗತ್ತಲ್ಲಿದೆ. ಅಂದ್ರೆ ಅದು ಅಷ್ಟು ರೇರ್ ಮತ್ತೆ ಸ್ಟ್ರಾಂಗ್ ಮಟೀರಿಯಲ್ ಆಗಿದೆ. ಅಂಡ್ ಹಾಗೆ ಸ್ಟೀವ್ ಅಂದ್ರೆ ನಮ್ಮ ಕ್ಯಾಪ್ಟನ್ ಅಮೆರಿಕಾ ರೆಡಿ ಆಗ್ತಾನೆ. ಇದು ಅವನ ಶೀಲ್ಡ್ ಆಗಿರುತ್ತೆ. ಅಂಡ್ ಹಾಗೆ ಅವನು ತನ್ನ ಮೆಂಬರ್ಸ್ ನ ಜೊತೆ ಸೇರ್ಕೊಂಡು ಹೈಡ್ರಾದ ಬಹಳಷ್ಟು ಬೇಸ್ ಅನ್ನ ಒಡೆದಾಕ್ತಾನೆ, ಡಿಸ್ಟ್ರಾಯ್ ಮಾಡ್ತಾ ಇದ್ದಾನೆ, ಮತ್ತೆ ಅವರನ್ನ ಕೊಲ್ತಾ ಇದ್ದಾನೆ. ನಮ್ಮ ಕ್ಯಾಪ್ಟನ್ ಅಮೆರಿಕನ ಪವರ್ ಎಂದು ನಿಮ್ಗೆ ಗೊತ್ತೇ ಇದೆ. ಇವರ ಟ್ರೂ ಪೊಟೆನ್ಶಿಯಲ್ ಅಂತೂ ಇನ್ಫಿನಿಟಿ ಮತ್ತೆ ಎಂಡ್ ಗೇಮ್ ಅಲ್ಲಿ ಗೊತ್ತಾಗುತ್ತೆ. ಮತ್ತೆ ನಮ್ಗೆ ಗೊತ್ತಾಗುತ್ತೆ ಬೆಕಿ ಕಾರ್ಟರ್ ಅಂಡ್ ಕ್ಯಾಪ್ಟನ್ ಅಮೆರಿಕಾ ಅಂದ್ರೆ ಸ್ಟೀವ್ ರಾಜರ್ಸ್ ಇವಾಗ ಒಬ್ರನ್ನೊಬ್ರು ಪ್ರೀತಿಸ್ತಾ ಇದ್ದಾರೆ. ಅಫ್ಕೋರ್ಸ್ ಗೈಸ್ ನನಗೆ ಗೊತ್ತಿತ್ತು ಇದೇ ಆಗುತ್ತೆ ಸ್ಟಾರ್ಟಿಂಗ್ ಇಂದ ಅಂತ, ಯಾಕಂದ್ರೆ ಇದು ತುಂಬಾ ಪ್ರೆಡಿಕ್ಟೇಬಲ್ ಆಗಿತ್ತು. ಎನಿವೇಸ್ ಯಾಕಂದ್ರೆ ಎಲ್ಲ ಮೂವೀಸ್ ನಲ್ಲಿ ಹೀಗೆ ನಡೆಯೋದು. ಆದ್ರೆ ನಿಮ್ಗೆ ಗೊತ್ತಿದೆ ಬೆಕಿ ಕಾರ್ಟರ್ ಗೆ ಲವ್ವಾಗಿದ್ದು ಯಾವಾಗ ಸ್ಟೀವ್ ರಾಜರ್ಸ್ ನ ಗ್ಲೋ ಅಪ್ ಆದಾಗ. ಮತ್ತೆ ನೀವು ಕೂಡ ಗ್ಲೋ ಅಪ್ ಮಾಡ್ಕೊಳ್ಳಿ ಅಂತ ಮೋಟಿವೇಟ್ ಮಾಡ್ತಾ ಇದ್ದೀನಿ ನಿಮ್ಗೆ. ಎನಿವೇಸ್ ಸೊ ಕಥೆನ ಕಂಟಿನ್ಯೂ ಮಾಡೋಣ. ಮತ್ತೆ ಕ್ಯಾಪ್ಟನ್ ಅಮೆರಿಕಾ ಕೆಲವು ಸ್ಪೆಷಲ್ ಸೋಲ್ಜರ್ಸ್ ನ ಜೊತೆ ಒಂದು ಸ್ಪೆಷಲ್ ಮಿಷನ್ ಗೆ ಹೋಗ್ತಾನೆ. ಈ ಮಿಷನ್ ನಲ್ಲಿ ಜಾಹನ್ ನ ಬಯೋಕೆಮಿಸ್ಟ್ ಇದ್ನಲ್ಲ ಅವನನ್ನ ಹಿಡಿಯೋದಾಗಿತ್ತು. ಡಾಕ್ಟರ್ ಝೋಲಾ ಈ ಟ್ರೈನ್ ನಲ್ಲಿ ಇದ್ರು. ಮತ್ತೆ ಹಾಗೆ ಕ್ಯಾಪ್ಟನ್ ಅಮೆರಿಕಾ ತನ್ನ ಸೋಲ್ಜರ್ಸ್ ನ ಜೊತೆ ಈ ಟ್ರೈನ್ ನ ಒಳಗೆ ನುಗ್ತಾನೆ. ಅವನು ಡಾಕ್ಟರ್ ಝೋಲಾನ ಹಿಡಿತಾನೆ. ಮತ್ತೆ ಹಾಗೆ ಬಕಿಯನ್ನ ಸೇವ್ ಮಾಡಕ್ಕೆ ಹೋಗ್ತಾನೆ. ಬಕಿ ಪ್ಲೇನ್ ಹೊರಗಡೆ ನೇತಾಡ್ತಾ ಇದ್ದ, ಮತ್ತೆ ಅವನು ಬೀಳೋದ್ರಲ್ಲಿದ್ದ. ಆದ್ರೆ ಸ್ಟೀವ್ ರಾಜರ್ಸ್ ಎಲ್ಲಿವರೆಗೂ ಅವನನ್ನ ಬಂದು ಹಿಡಿತ್ನೋ ಅದೇ ಟೈಮ್ ನಲ್ಲಿ ಬಕಿ ಕೆಳಗಡೆ ಬಿದ್ಬಿಡ್ತಾನೆ. ಮತ್ತೆ ಇಲ್ಲಿ ಡಾಕ್ಟರ್ ಝೋಲಾ ಕರ್ನಲ್ ಹತ್ರ ಹೇಳ್ತಾನೆ ಸದ್ಯದಲ್ಲೇ ರೆಡ್ ಸ್ಕಲ್ ಅಂದ್ರೆ ಜಾಹನ್ ಪೂರ್ತಿ ಜಗತ್ತಿನಲ್ಲಿ ಹಲವಾರು ಜಾಗದಲ್ಲಿ ಟೆಸರೆಕ್ಟ್ ಇಂದ ಮಾಡಿರೋ ನ್ಯೂಕ್ಲಿಯರ್ ವೆಪನ್ ಅನ್ನ ಲಾಂಚ್ ಮಾಡ್ಬಿಡ್ತಾನೆ. ಇದರಿಂದಾಗಿ ಪೂರ್ತಿ ಜಗತ್ತು ನಾಶ ಆಗ್ಬಿಡುತ್ತೆ ಅಂತ ಹೇಳ್ತಾನೆ. ಮತ್ತೆ ಇಲ್ಲಿ ಕ್ಯಾಪ್ಟನ್ ಅಮೆರಿಕಾ ಹೈಡ್ರಾದ ಒಂದು ಬೇಸ್ ಗೆ ಬರ್ತಾನೆ. ಅಲ್ಲಿ ರೆಡ್ ಸ್ಕಲ್ ಅಂದ್ರೆ ಜಾಹನ್ ಅದು ಕ್ಯಾಪ್ಟನ್ ಅಮೆರಿಕಾ ಇವ್ರದೆಲ್ಲ ಜೊತೆ ಫೈಟ್ ಮಾಡಿ ಜಾಹನ್ ಹತ್ರ ಬರುವಷ್ಟರಲ್ಲಿ ಜಾಹನ್ ಆಲ್ರೆಡಿ ಕೆಲವು ವೆಪನ್ಸ್ ನ ತಗೊಂಡು ತನ್ನ ಜೆಟ್ ನ ಮೂಲಕ ಓಡೋಗ್ಬಿಟ್ಟಿದ್ದ. ಆದ್ರೆ ಅವನು ಬೆಕಿ ಕಾರ್ಟರ್ ನ ಒಂದು ಕಾರ್ ನ ಯೂಸ್ ಮಾಡ್ಕೊಂಡು ರೆಡ್ ಸ್ಕಲ್ ಇರೋ ಪ್ಲೇನ್ ನ ವರ್ಗು ಹೋಗ್ತಾನೆ. ಮತ್ತೆ ಹಾಗೆ ಇವಾಗ ಜಾಹನ್ ವರ್ಸಸ್ ಸ್ಟೀವ್ ಅಂದ್ರೆ ರೆಡ್ ಸ್ಕಲ್ ವರ್ಸಸ್ ಕ್ಯಾಪ್ಟನ್ ಅಮೆರಿಕಾ ನಡೀತಾ ಇದೆ. ಮತ್ತೆ ನಮ್ಮ ಕ್ಯಾಪ್ಟನ್ ಅಮೆರಿಕಾ ಶೀಲ್ಡ್ ನ ಸರಿಯಾಗಿ ಎಸಿತಾನೆ ಅವನ ಹೊಟ್ಟೆಗೆ. ಮತ್ತೆ ಅವನು ಕೆಳಗಡೆ ಬಿದ್ಬಿಡ್ತಾನೆ. ಅಂಡ್ ಇದರಿಂದಾಗಿ ಟೆಸರಾಕ್ಟ್ ಇತ್ತಲ್ಲ ಅದರಿಂದ ತುಂಬಾನೇ ಎನರ್ಜಿ ವೇವ್ಸ್ ಹೊರಗಡೆ ಬರೋಕೆ ಶುರುವಾಗುತ್ತೆ. ಅದನ್ನ ತಡೆಯೋಕೆ ಟ್ರೈ ಮಾಡ್ತಾನೆ ಈ ರೆಡ್ ಸ್ಕಲ್. ಆದ್ರೆ ಇವನಿಗೆ ತಡೆಯಕ್ಕಾಗಲ್ಲ. ಮತ್ತೆ ಇಷ್ಟು ಎನಾರ್ಮಸ್ ಎನರ್ಜಿಯಿಂದಾಗಿ ಸ್ಪೇಸ್ ನಲ್ಲೇ ಒಂದು ವಾರ್ಮ್ ಹೋಲ್ ಕ್ರಿಯೇಟ್ ಆಗ್ಬಿಡುತ್ತೆ. ಮತ್ತೆ ಈ ರೆಡ್ ಸ್ಕಲ್ ಇದ್ನಲ್ಲ ಅಂದ್ರೆ ಜಾಹನ್ ಅವನು ಸೀದಾ ಅದ್ರ ಒಳಗೆ ಹೋಗ್ಬಿಡ್ತಾನೆ. ಮತ್ತೆ ಅವನು ಸತ್ನೋ ಬದುಕಿದನೋ ಗೊತ್ತಿಲ್ಲ, ಒಟ್ನಲ್ಲಿ ಅವನು ಈ ಭೂಮಿಯಲ್ಲಿ ಇವಾಗ ಇಲ್ಲ. ಮತ್ತೆ ಟೆಸರಾಕ್ಟ್ ಅದೇ ಪ್ಲೇನ್ ನ ಮೇಲೆ ಬಿದ್ದಿತ್ತು. ಆದ್ರೆ ಅದ್ರ ಎನರ್ಜಿ ಎಷ್ಟಿತ್ತಪ್ಪ ಅಂದ್ರೆ ಪ್ಲೇನ್ ನ ಫ್ಲೋರ್ ಅನ್ನೇ ಕರಗಿಸಿ ಅದು ಕೆಳಗಡೆ ಎಲ್ಲೋ ಬಿದ್ಬಿಡುತ್ತೆ. ಮತ್ತೆ ಹಾಗೆ ಈ ಪ್ಲೇನ್ ಅನ್ನ ತಡೆಯೋಕೆ ಸ್ಟೀವ್ ಟ್ರೈ ಮಾಡ್ತಾ ಇದ್ದಾನೆ ಸರಿಯಾಗಿ ಲ್ಯಾಂಡ್ ಮಾಡ್ಸಕ್ಕೆ. ಆದ್ರೆ ಅವನಿಗೆ ಗೊತ್ತಾಗುತ್ತೆ ಇದು ನಿಲ್ಲಲ್ಲ ಅಂತ. ಮತ್ತೆ ಹಾಗೆ ಅವನು ರೇಡಿಯೋ ಮೂಲಕ ಬೆಕಿ ಕಾರ್ಟರ್ ಗೆ ಕಾಲ್ ಮಾಡ್ತಾನೆ. ಮತ್ತೆ ಹೇಳ್ತಾನೆ ಈ ಪ್ಲೇನ್ ನ್ಯೂಯಾರ್ಕ್ ನ ಕಡೆಗೆ ನಡೀತಾ ಇದೆ. ಮತ್ತೆ ಹಾಗೆ ಈ ಪ್ಲೇನ್ ನ್ಯೂಯಾರ್ಕ್ ನ ಕಡೆಗೆ ಹೋಗ್ತಾ ಇದೆ. ಒಂದ್ ವೇಳೆ ನಾನು ಇದನ್ನ ಎಲ್ಲಾದ್ರೂ ಕ್ರಾಶ್ ಮಾಡಿಸ್ಲಿಲ್ಲ ಅಂದ್ರೆ ಇದು ಇಲ್ಲಿಗೆ ಬಿದ್ಬಿಡು, ಜನರಿಗೆ ತುಂಬಾನೇ ತೊಂದರೆ ಆಗುತ್ತೆ. ಮತ್ತೆ ಬಹಳಷ್ಟು ಜನರು ಸಾಯಬಹುದು. ಆದ್ರೆ ಬೆಕಿ ಕಾರ್ಟರ್ ಹೇಳ್ತಾಳೆ ಇಲ್ಲ ಹಾಗೆ ಮಾಡ್ಬೇಡ, ಒಂದ್ ವೇಳೆ ಹಾಗೆ ಮಾಡಿದ್ರೆ ನೀನು ಸಾಯ್ತೀಯ. ಯಾಕಂದ್ರೆ ಅವಳು ತುಂಬಾ ಪ್ರೀತಿಸ್ತಾಳೆ ಸ್ಟೀವ್ ರಾಜರ್ಸ್ ನ. ಆದ್ರೆ ನಮ್ಮ ಕ್ಯಾಪ್ಟನ್ ಅಮೆರಿಕಾ ಸ್ಟೀವ್ ರಾಜರ್ಸ್ ತನ್ನ ಪ್ರಾಣನ ಬಲಿ ಕೊಡ್ತಾನೆ ಈ ದೇಶವನ್ನ ಕಾಪಾಡೋಗೋಸ್ಕರ. ಮತ್ತೆ ಅವನು ಆರ್ಟಿಕ್ ಅನ್ನೋ ಜಾಗದಲ್ಲಿ ಎಲ್ಲಿ ಹಿಮ ತುಂಬಾನೇ ಆವರಿಸಿಕೊಂಡಿತ್ತು ಆ ಒಂದು ಪರ್ವತದಲ್ಲಿ ಅಲ್ಲಿಗೆ ಕ್ರಾಶ್ ಮಾಡಿಸಿ ಬಿಡ್ತಾನೆ. ಮತ್ತೆ ಹಾಗೆ ಅದು ಹಿಮದಲ್ಲೇ ಹೂತೋಗ್ಬಿಡುತ್ತೆ. ಇಲ್ಲಿ ನಾವು ನೋಡ್ತೀವಿ ಹಾರ್ವರ್ಡ್ ಫೈನಲಿ ಟೆಸರಾಕ್ಟ್ ಅನ್ನ ಹುಡುಕಿ ಬಿಟ್ಟಿದ್ದಾರೆ. ಆದ್ರೆ ಕ್ಯಾಪ್ಟನ್ ಅಮೆರಿಕಾ ಅಂದ್ರೆ ಸ್ಟೀವ್ ರಾಜರ್ಸ್ ಎಲ್ಲಿ ಕಳೆದು ಹೋಗಿದಾನೋ ಗೊತ್ತಿಲ್ಲ. ಜರ್ಮನಿ ಸೋಲುತ್ತೆ. ಮತ್ತೆ ವರ್ಲ್ಡ್ ವಾರ್ 2
ಮುಗಿಯುತ್ತೆ. ಮತ್ತೆ ಇವಾಗ ಪ್ರೆಸೆಂಟ್ ಟೈಮ್ ಲೈನ್ ಗೆ ಬರುತ್ತೆ, ಅಂದ್ರೆ ವರ್ತಮಾನ ಕಾಲಕ್ಕೆ ಇಷ್ಟೊತ್ತು ನಡೀತಾ ಇದ್ದಿದ್ದು ಮೊದ್ಲು ಏನೇನ್ ನಡೆದಿತ್ತು ಅನ್ನೋ ಸ್ಟೋರಿ ಆಗಿತ್ತು. ಇಲ್ಲಿ ಸ್ಟೀವ್ ರಾಜರ್ಸ್ ಎದ್ದೇಳ್ತಾನೆ, ಮತ್ತೆ ಒಂದು ನರ್ಸ್ ಹತ್ರ ಕೇಳ್ತಾನೆ ನಾನು ಎಲ್ಲಿದ್ದೀನಿ ಅಂತ. ಅವಳು ಹೇಳ್ತಾಳೆ ನೀವು ನ್ಯೂಯಾರ್ಕ್ ಅಲ್ಲಿ ಇದ್ದೀರಾ, ಮತ್ತೆ ಒಂದು ಹಾಸ್ಪಿಟಲ್ ನಲ್ಲಿ ಇದ್ದೀರಾ ಅಂತ. ಆದ್ರೆ ಸ್ಟೀವ್ ಗೆ ಡೌಟ್ ಬರುತ್ತೆ ಅವಳು ಸುಳ್ಳು ಹೇಳ್ತಾ ಇದ್ದಾಳೆ ಅಂತ, ಯಾಕಂದ್ರೆ ರೇಡಿಯೋದಲ್ಲಿ ಬೇರೆ ರೀತಿನೇ ಏನೋ ನಡೀತಾ ಇತ್ತು. ಮತ್ತೆ ಹಾಗೆ ಅವನು ಹೊರಗಡೆ ಬರ್ತಾನೆ. ಹೊರಗಡೆ ಬಂದು ನೋಡಿದ್ರೆ ಇಲ್ಲಿ ಜಗತ್ತೇ ಬದಲಾಗ್ಬಿಟ್ಟಿದೆ, ಬಿಲ್ಡಿಂಗ್ಸ್ ಬಂದಿವೆ, ನ್ಯೂಯಾರ್ಕ್ ಅಂತೂ ಪೂರ್ತಿ ಬದಲಾಗ್ಬಿಟ್ಟಿವೆ, ಎಲ್ಲಾ ಕಡೆ ಕಾರ್ಗಳು ಓಡಾಡ್ತಾ ಇವೆ. ಮತ್ತೆ ಅಲ್ಲಿಗೆ ಇವನ್ ಬರ್ತಾನೆ, ಇವನ ಹೆಸರು ನಿಕ್ ಫ್ಯೂರಿ ಅಂತ. ಅವನು ಸ್ಟೀವ್ ಗೆ ಹೇಳ್ತಾನೆ ನಿನ್ನ ಜೆಟ್ ಇತ್ತಲ್ಲ ಅದು 70 ವರ್ಷದ ಹಿಂದೆ ಕ್ರಾಶ್ ಆಗ್ಬಿಟ್ಟಿತ್ತು, ನೀನು ಅದೇ ಸ್ಪೇಸ್ ಕ್ರಾಫ್ಟ್ ನಲ್ಲಿ ಆರ್ಟಿಕ್ ಅನ್ನೋ ಜಾಗದಲ್ಲಿ ಹಿಮದ ಅಡಿಗೆ ಹೂತೋಗ್ಬಿಟ್ಟಿದೆ, 70 ವರ್ಷಗಳವರೆಗೂ ನೀನು ಬದುಕಿದ್ದೆ ಹಿಮದ ಒಳಗೆ ಅಂತ ಹೇಳ್ತಾರೆ. ಅವರು ಸ್ಟೀವ್ ಗೆ ಎಲ್ಲವನ್ನು ಹೇಳ್ಬೇಕು ಅಂತ ಇದ್ರು, ಆದ್ರೆ ಸ್ಟೀವ್ ಎಲ್ಲವನ್ನು ಬಹಳ ಬೇಗ ಅರ್ಥಕೊಂಡ. ಮತ್ತೆ ಈ ಜಗತ್ತಿನ ಬಗ್ಗೆ ಅವನಿಗೆ ಗೊತ್ತಾಯ್ತು, ಅಂದ್ರೆ ಇವಾಗ ಅವನು 70 ವರ್ಷ ಏಜ್ ಆಗ್ಬಿಟ್ಟಿದೆ, ಆದ್ರೆ ಅವನು ತುಂಬಾ ಯಂಗ್ ಇದ್ದಾನೆ, ಯಾಕಂದ್ರೆ ಅವನಿಗೆ ಸೂಪರ್ ಸೋಲ್ಜರ್ ಸೀರಂ ಕೊಟ್ಟಿದ್ರಲ್ಲ ಅದಕ್ಕೆ. ಸೊ 70 ವರ್ಷದ ಹಿಂದೆ ಯಾರ್ಯಾರಿದ್ರು ಅವರಂತೂ ಮೇ ಬಿ ಬದುಕಿಲ್ಲ, ಮತ್ತೆ ಬೆಕಿ ಕಾರ್ಟರ್ ಕೂಡ ಬದುಕಿಲ್ವೇನೋ. ಮತ್ತೆ ನಮ್ಗೆ ಮೂವಿಯ ಎಂಡಿಂಗ್ ಅಲ್ಲಿ ತೋರಿಸ್ತಾರೆ ನಿಕ್ ಫ್ಯೂರಿ ಕ್ಯಾಪ್ಟನ್ ಅಮೆರಿಕಾ ಹತ್ರ ಬರ್ತಾರೆ, ಮತ್ತೆ ಹೇಳ್ತಾರೆ ನನ್ನ ಹತ್ರ ನಿನ್ಗೊಂದು ಆಫರ್ ಇದೆ, ಮತ್ತೆ ಮಿಷನ್ ಕೂಡ ಇದೆ ಅಂತ. ಮತ್ತೆ ಗಾಯ್ಸ್ ಇಲ್ಲಿಗೆ ಈ ಮೂವಿ ಎಂಡ್ ಆಗ್ಬಿಡುತ್ತೆ. ಅಂಡ್ ಹಾಗೆ ನಿಕ್ ಫ್ಯೂರಿ ಕೊಟ್ಟಿರೋ ಆ ಮಿಷನ್ ಮತ್ತೆ ಆಫರ್ ಬಗ್ಗೆ ಅವೆಂಜರ್ಸ್ ಮತ್ತೆ ಮಾರ್ವೆಲ್ ಮೂವೀಸ್ ನ ನೋಡೋ ಫ್ಯಾನ್ಸ್ ಗಂತೂ ಗೊತ್ತಿರಲೇಬೇಕು. ಆದ್ರೆ ನಾನು ಹೇಳ್ಬಿಡ್ತೀನಿ ಅದೇನಪ್ಪಾ ಅಂದ್ರೆ ಅವೆಂಜರ್ಸ್ ನ ಜಾಯಿನ್ ಆಗೋ ಆಫರ್ ನ ಕೊಟ್ಟಿದ್ದ ನಿಕ್ ಫ್ಯೂರಿ ಕ್ಯಾಪ್ಟನ್ ಅಮೆರಿಕಾಗೆ. ಮತ್ತೆ ಒಂದ್ ವೇಳೆ ಮಾರ್ವೆಲ್ದು ಇನ್ನೂ ಮೂವೀಸ್ ನ ಎಕ್ಸ್ಪ್ಲೇನ್ ಮಾಡ್ಬೇಕು, ಮತ್ತೆ ಮುಂದಿನ ಮೂವೀಸ್ ಕೂಡ ಎಕ್ಸ್ಪ್ಲೇನ್ ಮಾಡ್ಬೇಕು ಅಂತ ಇದ್ರೆ ನೀವು ಕಮೆಂಟ್ ಮಾಡ್ಬೋದು. ಅಂಡ್ ಹಾಗೆ ನೀವು ಒಂದ್ ವೇಳೆ ಅಟ್ಯಾಕ್ ಆನ್ ಟೈಟನ್ ನ ನೋಡದೇ ಇದ್ರೆ ನೋಡ್ಬೋದು, ತುಂಬಾ ಡಿಫ್ರೆಂಟ್ ಆಗಿ ಎಕ್ಸ್ಪ್ಲೇನ್ ಮಾಡೋಕೆ ಟ್ರೈ ಮಾಡಿದ್ದೀನಿ, ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ.